ಎಲ್ಲರಿಗೂ ನಮಸ್ಕಾರ. ಇವತ್ತು ತೊಗರಿಬೇಳೆ ಗೊಜ್ಜು ಮಾಡೋದು ನೋಡೋಣ. ಈ ಗೊಜ್ಜು ಮಾಡೋಕ್ಕೆ ನಾನು 1 ಕಪ್ ತೊಗರಿಬೇಳೆ, 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 3 ಈರುಳ್ಳಿ, 4 ಟೊಮಾಟೊ ತೊಗೊಂಡಿದ್ದೀನಿ. ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ 2 ಲೋಟ ನೀರು ಹಾಕಿದ್ದೀನಿ. ಬೇಕಾದಷ್ಟು ಉಪ್ಪು ಹಾಕಿ, ಅರಿಶಿನ ಹಾಕಿ, ಮುಚ್ಚಳ ಹಾಕಿ 3 ವಿಜಲ್ ಹಾಕ್ಸಿದ್ದೀನಿ. ಬೇಳೆ ತುಂಬ ಸಾಫ್ಟ್ ಆಗೋದು ಬೇಡ, ಬಾಯಿಗೆ ಸಿಗೋ ಥರ ಇರಬೇಕು. ಒಗ್ಗರಣೆಗೆ ಬೇರೆ ಪಾತ್ರೆಯಲ್ಲಿ ಬೇಕಾದಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಫ್ರೈ ಆದಮೇಲೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಏನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ, ಸುಮ್ಮನೆ ಕಲರ್ ಚೇಂಜ್ ಆದರೆ ಸಾಕು. ಈಗ ಟೊಮಾಟೊ ಹಾಕಿ, ಟೊಮಾಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮಾಟೊ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿರೋದು. ಟೊಮಾಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋದು. ಇವಾಗ ಸ್ವಲ್ಪ ಅರಿಶಿನ, ಗೊಜ್ಜಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಬೇಳೆಗೂ ಉಪ್ಪು ಹಾಕಿದ್ದೀವಿ, ಅದರಿಂದ ಇಲ್ಲಿ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಒಂದು ಪ್ಲೇಟ್ ಮುಚ್ಚಿ ಕಡಿಮೆ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಉರಿ ಜಾಸ್ತಿ ಇಟ್ಟರೆ ತಳ ಅಂಟತ್ತೆ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಮಧ್ಯೆ ಮಧ್ಯೆ ಪ್ಲೇಟ್ ತೆಗೆದು ಕೈ ಆಡಿಸ್ತಾ ಇರೋದು. ಇವಾಗ ಟೊಮಾಟೊ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿದೆ, ಸುತ್ತಲೂ ಎಣ್ಣೆ ಬಿಟ್ಕೊಟ್ಟಿದೆ. ಇವಾಗ ಇದಕ್ಕೆ ಮಸಾಲ ಆಡ್ ಮಾಡೋದು. ನಾನಿಲ್ಲಿ ಟೀ ಸ್ಪೂನ್ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡೋದು. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ತಟ್ಟೆ ಮುಚ್ಚಿದ್ದೀನಿ. ಕಡಿಮೆ ಉರಿಯಲ್ಲೇ ಮಾಡ್ಕೋಬೇಕಿದು, ಇಲ್ಲಾಂದರೆ ತಳ ಬೇಗ ಅಂಟತ್ತೆ. ಇದು ತುಂಬ ಗಟ್ಟಿಯಾಗಿರೋದ್ರಿಂದ ಸುಮ್ಮನೆ ಚಿಕ್ಕ ಲೋಟ ಅಷ್ಟು ನೀರು ಹಾಕಿ ನೀರಲ್ಲೇ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ್ರೇ ಈ ಮಸಾಲೆ ಚೆನ್ನಾಗಿರೋದು. ಇದೆಲ್ಲ ಮಸಾಲೆ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರೋ ತೊಗರಿಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಬೇಳೆಗೆಲ್ಲ ಈ ಮಸಾಲೆ ಹಿಡಿಬೇಕು, ಚೆನ್ನಾಗಿ ಮಿಕ್ಸ್ ಆದ್ರೇ ಚೆನ್ನಾಗಿರೋದು. ಇವಾಗೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋದು. ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ, 1 ನಿಮಿಷ ಕುದಿಸಿದ್ರೆ ಸಾಕು. ಸುಮ್ಮನೆ ಕುದಿ ಬಂದರೆ ಸಾಕು, ಸ್ಟವ್ ಆಫ್ ಮಾಡಿಡೋದು. ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಅಂದಾಗ ಈ ಥರ ಗೊಜ್ಜು ಮಾಡಿ ಚೆನ್ನಾಗಿರುತ್ತೆ. ಇದು ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನಮ್ಮ